ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಬೀಟ್ರೂಟ್ ಹಾಗೆಯೇ ಓಟ್ಸನ್ನು ಉಪಯೋಗಿಸ್ಕೊಂಡು ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ, ನಾನಿಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ಹಾಗೆ ಅರ್ಧ ಕಪ್ಪು ಮಸೂರು ಬೇಳೆ ಅಂತ ಹೇಳ್ತಾರಲ್ವ, ಮಸೂರು ದಾಲ್, ಅದನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಅದನ್ನು ಆಯಿತಾ, ಒಂದು ನೈಟು ಇದನ್ನು ನೆನೆ ಹಾಕಬೇಕಾಗತ್ತೆ. ನೀವು ನಿನ್ನೆ ಇದನ್ನು ನೆನೆ ಹಾಕಿದ್ರೆ ಇವತ್ತು ಬೆಳಗ್ಗೆ ಮಾಡ್ಕೋಬೋದು. ನೋಡಿ, ಅವೆರಡನ್ನೂ ಕೂಡ ಈ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಓಟ್ಸ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಮೀಡಿಯಮ್ ಸೈಜ್ದು ಬೀಟ್ರೂಟ್ನ ಹಾಕ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದಯವಿಟ್ಟು ಟ್ರೈ ಮಾಡಿ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನೋಡಿ, ಇದಕ್ಕೆ ಬೀಟ್ರೂಟ್ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು. ಇದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಗ್ರೈಂಡ್ ಮಾಡಾದಮೇಲೆ ಇದಕ್ಕೆ ಕರಿಬೇವಿನ ಎಲೆ, 2 ಹಸಿಮೆಣಸಿನಕಾಯಿ, 4 ಶುಂಠಿ ಚೂರು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಈ ದೋಸೆ ಹಿಟ್ಟಿಗೆ 1 ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಜೀರಿಗೆ ಪುಡಿ ಬದಲೇ ಈ ಗ್ರೈಂಡ್ ಮಾಡುವಾಗ ಜೀರಿಗೆಯನ್ನೇ ಹಾಕ್ಕೊಳ್ಬೋದು ಡೈರೆಕ್ಟಾಗಿ. 1 ಟೀ ಸ್ಪೂನು ಜೀರಿಗೆ. ಇದೆಲ್ಲ ಕೂಡ ಈ ಬೇಳೆಯನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ, ಈ ಗ್ಯಾಸ್ ಎಲ್ಲ ಸಮಸ್ಯೆಗೆ ಇದು ತುಂಬಾ ಒಳ್ಳೆಯದು. ಈ ಜೀರಿಗೆ ಎಲ್ಲ ಹಾಕ್ಕೊಂಡ್ರೆ, ಜೀರಿಗೆ ಹಾಗೆಯೇ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ. ನೋಡಿ, ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ನಾವು ನಾರ್ಮಲ್ ದೋಸೆ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿಯೇ ಈ ದೋಸೆಯನ್ನು ಕೂಡ ಮಾಡ್ಕೋಬೋದು. ಈ ದೋಸೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಇದನ್ನು ಯಾವುದು ಚಟ್ನಿ ಜೊತೆಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿವತ್ತು ಗಾರ್ಲಿಕ್ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ, ಬೆಳ್ಳುಳ್ಳಿ ಚಟ್ನಿ. ನೋಡಿ, ಇಲ್ಲಿ ಬೀಟ್ರೂಟ್ ದೋಸೆ ರೆಡಿ ಆಯಿತು. ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ 3 ಟೇಬಲ್ ಸ್ಪೂನು ಬೆಳ್ಳುಳ್ಳಿಯನ್ನು ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ. ಆಯಿತಾ, ಇದನ್ನು ಜಜ್ಜಿ ಇದೇ ಥರನೇ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಾ, ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನು ಓಂಕಾಳು ಹಾಕ್ಕೊಂಡಿದ್ದೀನಿ, ಅಥವಾ ಓಂಕಾಳಿನ ಬದಲೇ ಸೋಂಪನ್ನು ಕೂಡ ಯೂಸ್ ಮಾಡ್ಕೋಬೋದು, ಸೋಂಪಿನ ಕಾಳು. ನೋಡಿ, ಇದನ್ನು ಸ್ವಲ್ಪ ಈ ಥರ ಜಜ್ಕೋಬೇಕಾಗತ್ತೆ. ಹಾಗೆ 1/4 ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆಯೇ 1/4 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈ ಥರ ಜಜ್ಕೋಬೇಕು. ನೋಡಿ, ಇಲ್ಲಿ ಪೇಸ್ಟ್ ರೆಡಿ ಆಗಿದೆ. ಈಗ ಬನ್ನಿ, ಇದಕ್ಕೆ ತಡ್ಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ರೆಡಿ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಬೆಳ್ಳುಳ್ಳಿ ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಆಯಿತಾ, ಹಾಗೆಯೇ ನಿಮಗೆ ಖಾರ ಏನಾದ್ರು ಕಡಿಮೆ ಆದರೆ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೋಬೋದು. ನಾನು ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ನಿಂಬೆ ಹುಳಿಯನ್ನು ಹಾಕ್ತಾಯಿದ್ದೀನಿ. ನಿಂಬೆ ರಸವನ್ನು ಹಾಕಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಬೆಳ್ಳುಳ್ಳಿ ಚಟ್ನಿ. ಯಾರು ಟ್ರೈ ಮಾಡಿಲ್ಲ, ದಯವಿಟ್ಟು ಟ್ರೈ ಮಾಡಿ ನೋಡಿ ಒಂದು ಸಲ. ಹಾಗೆಯೇ ಬನ್ನಿ, ಇಲ್ಲಿ ಇನ್ನೊಂದು ಸಲ ನಾನಿಲ್ಲಿ ಬೀಟ್ರೂಟ್ ದೋಸೆಯನ್ನು ಹಾಕ್ತಾಯಿದ್ದೀನಿ. ಈ ದೋಸೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಸೂರು ಬೇಳೆ, ತೊಗರಿಬೇಳೆ, ಹಾಗೆಯೇ ಓಟ್ಸು, ಬೀಟ್ರೂಟು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ. ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರು ಬೀಟ್ರೂಟ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಯಿತಾ, ಇಲ್ಲಿ ದೋಸೆ ಇಲ್ಲಿ ರೆಡಿ ಆಗ್ತಾಯಿದೆ.
ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ದಯವಿಟ್ಟು ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಬೆಳ್ಳುಳ್ಳಿ ಚಟ್ನಿ ಕೂಡ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ. ಓಕೆ, ಹಾಗೆಯೇ ಇದನ್ನು ನೀವು ಯಾವುದು ಚಟ್ನಿ ಜೊತೆ ಕೂಡ ಟ್ರೈ ಮಾಡ್ಬೋದು. ಸೇಮ್ ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದೇ ಥರನೇ. ಓಕೆ ಫ್ರೆಂಡ್ಸ್, ನಿಮಗೆ ಈ ಆರೋಗ್ಯಕರವಾದ ದೋಸೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.